ಧ್ಯಾನದ ಮೂಲಕವಾಗಿ ಕುಂಡಲಿನಿಯನ್ನ ಅದರ ಕೇಜಿಂದ ಹೊರಗೆ ತರಬಹುದು. ಬಿಫೋರ್ ಗೆಟಿಂಗ್ ಇನ್ ಟು ಮೆಡಿಟೇಷನ್, ವಾಟ್ ಡು ಯು ನೋ ಅಬೌಟ್ ಮೆಡಿಟೇಷನ್? ಕುಂಡಲಿನಿ ಮೆಡಿಟೇಷನ್ ಅಂದ್ರೆ ಏನು? ಮೆಡಿಟೇಷನ್ ಅಂದ್ರೆ ಏನು? ಮೆಡಿಟೇಷನ್ ಅಂದ್ರೆ ಬರುತ್ತೆ ಯಾವುದೇ ಯೋಚನೆ, ಯಾವುದೇ ಥಾಟ್ ಇರ್ತದೆ, ಉಸಿರಿನ ಮೇಲೆ ಗಮನ ಇಡೋದು. I did not ask you the method, how you do it. I am asking you the meaning. What is meditation? What is the purpose of doing meditation? ಅದು ಗೊತ್ತಿಲ್ಲದೇನೆ ಉಸಿರು ಮೇಲೆ ಕಣ್ಣಿಡೋದು, ಉಸಿರು ಮೇಲೆ ಮೂಗಿಡೋದು, ಉಸಿರು ಮೇಲೆ ಗಮನ ಇಡೋದು. ಊಟ ಏನಕ್ಕೆ ಮಾಡಬೇಕು ಅಂತ ಗೊತ್ತಿದ್ದು ತಿಂದ್ರೆ ಅದು ದೇಹಕ್ಕೆ ಅಂಟ್ಕೊಳ್ಳುತ್ತೆ. ಅಡಿಗೆ ಮಾಡ್ತಾರೆ ತಿಂತೀನಿ ಅಂತ ತಿಂದರೆ, ಅಥವಾ ಅದ್ರಿಗೆ ಗೇರ್ ಪಂಪ್ ಹಾಕಿದ್ದಾರೆ, ಇನ್ನೊಂದು ಹಾಕಿದ್ದಾರೆ. ಯು ಶುಡ್ ನೋ ದ ಮೈನ್ ಪರ್ಪಸ್ ಆಫ್ ಡೂಯಿಂಗ್ ಫಾರ್ ವಾಟ್. ಫಸ್ಟ್ ಯು ಶುಡ್ ನೋ ವಾಟ್ ಈಸ್ ಮೆಡಿಟೇಷನ್, and then you should know what is Kundalini meditation. Why you should do Kundalini meditation? Why you should do meditation? ಸಾಧಾರಣ ಮನುಷ್ಯನಿಗೆ ಎರಡು ಮೆದುಳು, ಬಲಭಾಗ ಎಡಭಾಗ. 99.9% ಎಡಭಾಗದ ಮೆದುಳು ಎಲ್ರಿಗೂ ಕೆಲಸ ಮಾಡುತ್ತೆ, ಬಲಭಾಗ ಕೆಲಸ ಮಾಡೋದಿಲ್ಲ. ಕೆಲಸ ಮಾಡೋದಿಲ್ಲ ಅಂದ್ರೆ ಬಲಭಾಗ ಎಡಭಾಗದ ಮಾತನ್ನ ಕೇಳೋದಿಲ್ಲ, ತನ್ನ ಇಷ್ಟ ಬಂದಂಗೆ ತಾನು ಕೆಲಸ ಮಾಡ್ತಿರುತ್ತೆ ಬಲಭಾಗ. ಸೊ ರೈಟ್ ಬ್ರೈನ್ ಇಸ್ ದ ಡಾಮಿನೇಟಿಂಗ್ ಬ್ರೈನ್. ಆಟೋಮ್ಯಾಟಿಕ್ ಆಕ್ಷನ್ಸ್ ಅಂದ್ರೆ ಕಂಟ್ರೋಲಿಗೆ ಸಿಗದೇ ಇರೋ ವಿಚಾರಗಳು, ತನ್ನಿಚ್ಛೆಯಂತೆ ತಾನು ಮಾಡುವ ವಿಚಾರಗಳು, ಮಾನಸಿಕ ದೈಹಿಕ ವಹಿವಾಟುಗಳು, ಕೆಲವೇನು ಸುಮಾರು ವಿಚಾರಗಳನ್ನ ಬಲಭಾಗದ ಮೆದುಳು ಇನ್ಚಾರ್ಜ್ ತಗೊಂಡು ನೋಡ್ಕೋತಾ ಇದೆ. ಲೈಕ್ ಬ್ರೀತಿಂಗ್, ಹಾರ್ಟ್ ಬೀಟಿಂಗ್, ಯೂರಿನೇಟಿಂಗ್, ಆಪಿಟೈಟ್. ಸುಮಾರು ವಿಚಾರಗಳನ್ನ ಬಲಭಾಗದ ಮೆದುಳು ಕಂಟ್ರೋಲ್ ಇಲ್ಲದೆ ತಾನೇ ಮೈಂಟೈನ್ ಮಾಡ್ತಾ ಇದೆ. ಆಟೋಮೆಟಿಕ್ ಪ್ರಾಸೆಸ್. ಸಿಂಪಥೆಟಿಕ್ ಅಂಡ್ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಎಡಭಾಗ ಸೂಚನೆಗಳನ್ನ ಬಲಭಾಗಕ್ಕೆ ಕಳಿಸಿ ಬಲಭಾಗದ ಆಜ್ಞೆಗೆ ಕಾದು ಬಲಭಾಗ ಏನ್ ಹೇಳುತ್ತೆ ಅದನ್ನ ಮಾಡುತ್ತೆ ಎಡಭಾಗ. ಇಲ್ಲಿ ಸಿಂಕ್ರನೈಸೇಷನ್ ಇಲ್ಲ. 1.5 ಲಕ್ಷ ಸಂಬಳ, ಹೆಂಡತಿ ವಿರುದ್ಧವಾಗಿ ಹೋದ್ರೆ ಅಥವಾ ಅವಳ ಮಾತನ್ನ ಕೇಳದೇ ಇದ್ರೆ ಮನೆ ಒಳಗಡೆ ನುಗ್ಗಕ್ಕಾಗಲ್ಲ. ನೀವೇ ಮನೆ ಕಟ್ಟಿರ್ಬೋದು, ಇನ್ಸ್ಟಾಲ್ಮೆಂಟ್ ದುಡ್ಡು ನೀವೇ ಕಟ್ಟಬಹುದು, ಅವಳ ಕತ್ತಿಗೆ ಚಿನ್ನ ಹಾಕಿರ್ಬೋದು, ಬೆಳ್ಳೆ ಹಾಕಿರ್ಬೋದು. 5 ಪೈಸಕ್ಕಿಂತ ಡಮ್ಮಿ. ಏನಾದ್ರೂ ಜೋರು ಮಾಡಿದ್ರೆ ಇದ್ರೆ ಪಕ್ಕ ಮಲಗಲ್ಲ. ಇವನ ಪರ್ಪಸ್ಸೇ ಬೇರೆಯೇ, ಇವ ಮದುವೆ ಮಾಡ್ಕೊಂಡಿದ್ದ ಪರ್ಪಸ್ಸೇ ಬೇರೆಯೇ. ಇವನ್ ಸ್ಟಡಿ ಆಗಿದ್ದ ಅಂದ್ರೆ ಹೆಂಡತಿನ ದಾರಿ ತರಬಹುದು, ಸ್ಟಡಿ ಇಲ್ಲವೇ. ಎಡಭಾಗ ಬಲಭಾಗದ ಗುಲಾಮ, ಎಡಭಾಗ ಗಂಡ, ಬಲಭಾಗ ಹೆಂಡತಿ. ಗಂಡ ಹೆಂಡತಿ ಸೇರಲ್ಲ. ಧ್ಯಾನ ಅನ್ನೋದು ಗಂಡ ಹೆಂಡತಿ ಸೇರಿಸೋದು. ಇದಕ್ಕಿನ್ನ ಸಿಂಪಲ್ ಆಗಿ ಹೇಳಕ್ ಗೊತ್ತಿಲ್ಲ ನನಗೆ. ಧ್ಯಾನ ಅನ್ನೋದು ಬಲಭಾಗನ ಎಡಭಾಗನ ಸೇರಿಸೋದೇ ಧ್ಯಾನ. ಈ ಎಡಭಾಗ ಬಲಭಾಗ ಎಲ್ಲಿದೆ? ರಿಲಯನ್ಸ್ ಮಾಲ್ ಅಲ್ಲಿ ಇದೆಯಾ? ಬಿಗ್ ಬಜಾರ್ ಅಲ್ಲಿ ಇದೆಯಾ? ಮಂತ್ರಿ ಮಾಲ್ ಅಲ್ಲಿ ಇದೆಯಾ? ಗರುಡಾ ಮಾಲ್ ಅಲ್ಲಿ ಇದೆಯಾ? ದೇಹದಲ್ಲಿದೆ. ಸೊ ದೇಹನೂ ಸೇರಿಸ್ಬೇಕು. ಮನಸ್ಸು, ಆತ್ಮ, ದೇಹ ಮೂರನ್ನು ಒಕ್ಕೂಡಿಸೋದೇ ಧ್ಯಾನ. ಈ ಮೂರನ್ನು ಒಕ್ಕೂಡಿಸೋ ಟೆಕ್ನಿಕ್ ಅನ್ನು ಗೊತ್ತಿದ್ರೆ ದೇಹದಲ್ಲಿರುವ ಪ್ರತಿಯೊಂದು ಅಂಗಗಳನ್ನು ಮ್ಯಾನಿಪುಲೇಟ್ ಮಾಡಬಹುದು. ಇದು ಸಾಧ್ಯ. ಶ್ರೀರಾಮಕೃಷ್ಣ ಪರಮಹಂಸರು ಥ್ರೋಟ್ ಕ್ಯಾನ್ಸರ್
ಶ್ರೀರಾಮಕೃಷ್ಣ ಪರಮಹಂಸರು ಯಾವಾಗಲೂ ಭಾವಕ ಸಮಾಧಿ ಸ್ಥಿತಿಲಿ ಇದ್ರು. ಅವರನ್ನ ಸಮಾಧಿ ಸ್ಥಿತಿಯಿಂದ ಹೊರ ತರೋದೇ ಬಲು ಕಷ್ಟ. ಯಾವ ಎಕ್ಸ್ಟ್ರೀಮ್ ಲೆವೆಲ್ಗೆ ಅವರು ಹೋಗಿದ್ರು ಅಂತಂದ್ರೆ, ಹೊರ ಲೌಕಿಕ ಜೀವನದ ಚಟುವಟಿಕೆಗಳಲ್ಲಿ ಕಾನ್ಶಿಯಸ್ ಲೆವೆಲ್ ಅವರು ಇರ್ತಿರ್ಲಿಲ್ಲ. ಆ ಲೆವೆಲ್ಗೆ ಮೈಂಡ್ ಅನ್ನ ಮ್ಯಾನಿಪುಲೇಟ್ ಮಾಡೋಕೆ ಕಲ್ತಿದ್ರು. ಧ್ಯಾನಕ್ಕೆ ಹೋಗಿ 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 ಧ್ಯಾನ ಮಾಡೋದನ್ನ ಕಲ್ತ್ರೆ ಕುಂಡಲಿನ ಗೆಲ್ಲಿಸ್ಬೋದು. ಇದಕ್ಕಿಂತ ಸ್ಪೆಷಲ್ ಆಗಿ ಕುಂಡಲಿನಿ ಕ್ರಿಯಾ ಯೋಗ, ಪರಮಹಂಸ ಯೋಗಾನಂದ ಬೇಕಾಗಿಲ್ಲ, ಲಹರಿ ಬೇಕಾಗಿಲ್ಲ, ಪ್ರಸನ್ನ ಗುರೂಜಿ ಬೇಕಾಗಿಲ್ಲ, ಯಾರೂ ಬೇಕಾಗಿಲ್ಲ. ಅಯ್ಯಯ್ಯೋ, ದುಡ್ಡು ನಿಮಗೆ ಕಾಣಿಗೆ ಕೊಟ್ಟು ದಂಡ ಮಾಡ್ಬಿಟ್ನೆ, ನೀವು ಮೊದಲನೇ ದಿವಸನೇ ಹೇಳ್ಬಿಟ್ಟಿದ್ರೆ ಸರ್ ನನ್ನ ದುಡ್ಡು ನೀವು ರಿವರ್ಸ್ ಮಾಡ್ಬಿಡಿ. SLC ಬಂದ ಮೇಲೆ ಗೊತ್ತಾಗೋದು 1ನೇ ಕ್ಲಾಸಲ್ಲಿ ಏನಿದೆ ಅಂತ. 1ನೇ ಕ್ಲಾಸಲ್ಲೇ ನಾನು SLC ವಿಚಾರ ಹೇಳಕ್ ಸಾಧ್ಯವಾ? SLC ತನಕ ತಗೊಂಡೋದ್ಮೇಲೆ ಬರೆಯೋದು ಇಷ್ಟೇನಾ, ಅಮ್ಮ ಇಷ್ಟೇನಾ, ನೋಡಿ ಮೇಲೆ ಹೋದ್ಮೇಲೆ ಇಷ್ಟೇನಾ ಅಂತೀವಿ. ಹಂಗೆ ಈ ಧ್ಯಾನವನ್ನ ಪರಿಪೂರ್ಣವಾಗಿ ನೀವು ಮಾಡ್ಬೇಕು ಅಂತಂದ್ರೆ ನಾನು ಹೇಳಿಕೊಟ್ಟಿದ್ದ ವಿಚಾರಗಳನ್ನೆಲ್ಲನೂ ನೀವು ಅಭ್ಯಾಸ ಮಾಡ್ಬೇಕು. ಡೈರೆಕ್ಟ್ ಆಗಿ ಧ್ಯಾನಕ್ಕೆ ಹೋಗಕ್ಕಾಗಲ್ಲ. ನೀವು ಎಷ್ಟೇ ಯೂನಿವರ್ಸಿಟಿಯಲ್ಲಿ ಎಷ್ಟೇ ಡಿಗ್ರಿ ತಂದ್ರು ಕೂಡ ನೀವು ಡೈರೆಕ್ಟ್ ಆಗಿ ಧ್ಯಾನ ಕುತ್ಕೊಂಡು ಧ್ಯಾನ ಮಾಡಕ್ಕಾಗಲ್ಲ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ, ಇದು ಕುಂಡಲಿನಿ ಯೋಗವೋ ಸ್ವರ ಯೋಗವೋ ವಾಸಿ ಯೋಗವೋ ಯಾವುದೇ ಯೋಗ ನೀವು ಮಾಡೋದಾದ್ರು ಬೇಸೆ ರಾಜಯೋಗ. MBBS ಕಲ್ತ ಮೇಲೆನೆ ಐ ಸ್ಪೆಷಲಿಸ್ಟು, ಮೂಗು ಸ್ಪೆಷಲಿಸ್ಟು, ಈ 28 ಸ್ಪೆಷಲಿಸ್ಟ್ಗಳು ಬೇಸ್ MBBS. ಸೊ ಆಗ ರಾಜಯೋಗವೇ ಮೂಲ. ರಾಜಯೋಗ ಕಲ್ತ್ಬಿಟ್ರೆ ಕುಂಡಲಿನಿ ಎತ್ಬಿಡ್ಬೋದು. ಆದ್ರೆ ಒಬ್ಬ ಗುರು ಬೇಕು. ಮನೆಯಲ್ಲೇ ಕೊರೋನಾ ವಾಸಿ ಮಾಡ್ಕೊಂಬಿಡಿ. ಕೊರೋನಾ ಈಗ ಎಲ್ಲಾ ಕಡೆನೂ ಅದೇ ಸುದ್ದಿ. ಅದೊಂಚೂರು ನೆಗಡಿ ಕೆಂಬತ್ತಷ್ಟೇ ಡಾಕ್ಟರ್ ತಗೊಂಡ್ಬರ್ತೀವಿ. ಇನ್ ಕೆಲವರು ಹೋಗೋದೇ ಇಲ್ಲ. ಯಾಕೆ? ಒಂದು ಕಡೆ ನೀವು ಮನೇಲಿ ಇದ್ಕೊಂಡು ಸರಿ ಮಾಡ್ಕೋಬಹುದು ಅಂತ ಹೇಳ್ಕೊಟ್ಬಿಟ್ಟಿದ್ದಾರೆ. ಇವನಿಗೆ ಅಕ್ರಾಸ್ ದ ಕೌಂಟರ್ ಏನೇನು ಟ್ಯಾಬ್ಲೆಟ್ ತಗೋಬೇಕು, ಔಷಧಿ ತಗೋಬೇಕು ಇವನಿಗೆ ಗೊತ್ತು. ಇನ್ನೊಂದು ಕಡೆ ಸಿಂಪ್ಟಮ್ ಬಂದಿದ ತಕ್ಷಣ ಡಾಕ್ಟರ್ನ ಅಪ್ರೋಚ್ ಮಾಡಿ ನೋಡಿ ಹೆಂಗೆ ಎಷ್ಟೆಲ್ಲ ಇದೆ ನೋಡಿ. ಇಲ್ಲಿ ಏನ್ ಬಂತೋ ಬರ್ಲಿಲ್ವೋ ಆ ಡಾಕ್ಟರ್ನ ಅಪ್ರೋಚ್ ಮಾಡೋದು ಬುದ್ಧಿವಂತಿಕೆ. ಹಂಗೆ ನಿಮಗೆ ಧ್ಯಾನ ಗೊತ್ತಿದೆ, ಔಷಧಿಗಳು ಗೊತ್ತಿದೆ, ಏನೇನ್ ಟ್ರೀಟ್ಮೆಂಟ್ ಮಾಡ್ಬೇಕು ಗೊತ್ತಿದೆ. ಆದ್ರೆ ಗುರು ಅವನ ಸಂಪರ್ಕ ಬೇಕೇ ಬೇಕು ನಿಮ್ಗೆ. ಸುಮ್ಮನೆ ರೀ ಅಪ್ಪ ಚಿಕ್ಕಪಟ್ಟೆ ಕಾಸ್ಟ್ಲಿ ಕಾರ್ಪೊರೇಟ್ ಗುರು ರೀ ಅವರು. ಒಳಗಡೆ ನುಗ್ಗಿದ ತಕ್ಷಣ ಅಲ್ಲಿ ಕಂದಾಯ ಕಟ್ಟಬೇಕು. ಸೆಸ್ ಕಟ್ಬಿಟ್ರೇನೆ ಒಳಗ್ ಬಿಡೋದವ್ರು. ಏನು ಶೆಲೆ ಇಟ್ಟಿದ್ದಾರೆ ಒಳಗಡೆ ಆಶ್ರಮದಲ್ಲಿ, ಏನು ಲಿಂಗ, ಏನು ದೇವರುಗಳು, ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿದ್ದಾರೆ ಇವರು. ಮಾಲನ್ನು ಓಪನ್ ಮಾಡ್ಬಿಟ್ಟು ಎಲ್ಲ ಏನ್ ಬೇಕಾದ್ರೆ ಫ್ರೀ ತಗೊಂಡೋಗಿ ಬಿಡ್ಬಿಡ್ತಾನ. ಎಂಟಣೆ ₹1 ಜಾಸ್ತಿ ಇರುತ್ತೆ ಪದಾರ್ಥದ ಮೇಲೆ. ಏನ್ ಚಿಕ್ಕಪ್ಪನ ಅಂಗಡಿ, ಚಿಕ್ಕಪ್ಪನೇ ಬಿಡಲ್ಲ, ನಿಮ್ಮ ಹೆಂಡತಿನೇ ಬಿಡಲ್ಲ. ನಿಮ್ಮನ್ನ ಕಾಸು ಕೊಟ್ಬಿಟ್ರಿ ಅಂದ್ರೆ ಒಂದ್ ಸಿಗರೆಟ್ಗೆ ಕಾಸು ನೀವು ಕೇಳಿ ತಗೊಂಡು ಹೋಗ್ಬೇಕು ಹೆಂಡತಿದ್ರಿ. ಮುಗಿದಟ್ಟೆ ಸಂಪಾದನೆ ಮಾಡ್ಬಿಟ್ಟು ದುಡ್ಡು ಕೊಟ್ಬಿಟ್ರೆ ಅದು ನಿಮ್ಮ ದುಡ್ಡು ಅಲ್ಲ ಅದು. ಹಂಗೆ ಗುರು ನಿಮಗೆ ಬೇಕೇ ಬೇಕು. ಎಲ್ಲ ನಂಗೆ ಗೊತ್ತಿದೆ ಅಂತ ಅಕ್ರಾಸಿ ಕೌಂಟರ್ ನೀವು ತಗೊಂಡ್ಬಿಟ್ರೆ ಕೊರೋನಾ ಬಿಟ್ಟೋಗಲ್ಲ. ಒಬ್ಬ ಡಾಕ್ಟರ್ ಬೇಕೇ ಬೇಕು, ಒಬ್ಬ ಗುರು ಬೇಕೇ ಬೇಕು. ವಿದ್ಯೆಗಳನ್ನ ಕಲ್ತಿದ್ರು ಅನುಭವಗಳನ್ನ ಹೇಳಿ ಮುಂದೆ ಹೋಗೋ ದಾರಿಯನ್ನ ಅವನ ಆಶೀರ್ವಾದ ಪಡ್ಕೊಂಡು ಭವ್ಯದಿಂದ ಮರ್ಯಾದೆ ಕೊಟ್ಟು ಅವ ಎಷ್ಟೇ ಅಯೋಗ್ಯನಾಗಿರ್ಲಿ ಗುರು ಚಿಂತೆ ಇಲ್ಲ, ವಿಷಯ ತಿಳ್ಕೊಂಡು ಸಾಧನೆ ಮಾಡಿದ್ದಾನೆ ಅವ ಬೇಕು, ಗುರು ಬೇಕು ನಿಮಗೆ. ಸೊ ಧ್ಯಾನ ಅಂತ ಅನ್ನೋದು ಆತ್ಮ ಮನಸ್ಸು ದೇಹ ಮೂರನ್ನು ಒಕ್ಕೂಡಿಸೋದು. ಆತ್ಮ ಮನಸ್ಸು ದೇಹ ಮೂರನ್ನು ನಿಮ್ಮ ಮನಸ್ಸಿಚ್ಛೆಯಂತೆ ಒಕ್ಕೂಡ್ಸಕ್ ಸಾಧ್ಯವಿಲ್ಲ.